ವರಮಹಾಲಕ್ಷ್ಮಿ ವ್ರತದಲ್ಲಿ ಅಪ್ಪಿತಪ್ಪಿಯೂ ಈ ತಪ್ಪುಗಳನ್ನು ಮಾಡಬೇಡಿ. ಎಷ್ಟು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದರೂ ಈ ತಪ್ಪುಗಳು ಆದರೆ ಪೂಜೆಯ ಫಲ ಕಡಿಮೆಯಾಗುತ್ತದೆ. ವ್ರತದಲ್ಲಿ ಪಾಲಿಸಬೇಕಾದ ನಿಯಮಗಳೇನು? ವರಮಹಾಲಕ್ಷ್ಮಿಯು ಮನೆಗೆ ಬಂದು ಹರಸಲು ಯಾವ ತಪ್ಪನ್ನು ಮಾಡಲೇಬಾರದು ಎಂದು ಈಗ ತಿಳಿಯೋಣ. ವರಮಹಾಲಕ್ಷ್ಮಿ ವ್ರತದಲ್ಲಿ ಬಂಗಾರ ಇಡಲೇಬೇಕು ಎಂದು ಯಾವ ಪುರಾಣದಲ್ಲಿಯೂ ತಿಳಿಸಿಲ್ಲ. ಚಾರುಮತಿಯು ಏನೂ ಇಲ್ಲದ ಸ್ಥಿತಿಯಲ್ಲಿದ್ದಾಗ ವರಮಹಾಲಕ್ಷ್ಮಿ ವ್ರತ ಮಾಡಿದ ಮೇಲೆ ಎಲ್ಲಾ ಸಂಪತ್ತನ್ನು ಪಡೆದುಕೊಂಡಿದ್ದು. ವ್ರತ ಮಾಡುವಾಗ ಬಂಗಾರ ಬೆಳ್ಳಿಯನ್ನು ಹಣವನ್ನು ಇಟ್ಟು ಪೂಜೆ ಮಾಡಲೇಬೇಕು ಎಂಬ ನಿಯಮವಿಲ್ಲ. ನಮ್ಮ ಮನೆಯಲ್ಲಿ ಕಳಸ ಕೂರಿಸುವ ಪದ್ಧತಿ ಇಲ್ಲ, ನಾವು ಹಾಗೆ ವರಮಹಾಲಕ್ಷ್ಮಿ ವ್ರತ ಆಚರಿಸುತ್ತೇವೆ ಎಂದು ಕೆಲವರು ಹೇಳುತ್ತಾರೆ. ಅಸಲಿಗೆ ವರಮಹಾಲಕ್ಷ್ಮಿ ವ್ರತವನ್ನು ಕಳಸ ಇಟ್ಟು ಮಾಡಬೇಕೆಂದು ನಿಯಮವಿದೆ. ನಿಮ್ಮ ಪೂರ್ವಿಕರು ನಿತ್ಯ ಕಳಸ ಇಡುವ ಪದ್ಧತಿ ಪಾಲಿಸದಿದ್ದರೂ ವರಮಹಾಲಕ್ಷ್ಮಿ ವ್ರತದಲ್ಲಿ ತಪ್ಪದೆ ಕಳಸ ಇಟ್ಟು ಪೂಜೆ ಮಾಡಿ ಕಳಸ ಪ್ರತಿಷ್ಠಾಪನೆ ಮಾಡಿಯೇ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕು. ಕಳಸ ಇಡುವುದರಿಂದ ವಾತಾವರಣದಲ್ಲಿ ದೈವಿಕ ಶಕ್ತಿ ವೃದ್ಧಿಯಾಗುತ್ತದೆ. ಜೊತೆಗೆ ಇಡೀ ಭೂಮಂಡಲವನ್ನೇ ಪೂಜಿಸಿದ ಪುಣ್ಯಫಲ ಲಭಿಸುತ್ತದೆ. ವರಮಹಾಲಕ್ಷ್ಮಿ ವ್ರತದಲ್ಲಿ ಮಲ್ಲಿಗೆ, ಸಂಪಿಗೆ, ಸಣ್ಣ ಜಾಜಿ, ಸೇವಂತಿಗೆ, ಗುಲಾಬಿ ಹೂಗಳನ್ನು ಅಲಂಕಾರಕ್ಕೆ ಹಾಗೂ ಪೂಜೆಗೆ ಬಳಸಿ. ವರಮಹಾಲಕ್ಷ್ಮಿ ವ್ರತ ಮಾಡುವವರು ವಿವಿಧ ರೀತಿಯ ನೈವೇದ್ಯಗಳನ್ನು ಮಾಡುವ ನಿಯಮವೇನೂ ಇಲ್ಲ. ನಿಮ್ಮ ಶಕ್ತಿಗೆ ಅನುಸಾರ ನೈವೇದ್ಯಗಳನ್ನು ಮಾಡಬಹುದು. ಮನೆಯಲ್ಲಿ ಕೇವಲ ಒಬ್ಬರು ಇಬ್ಬರು ಇದ್ದರೆ 5ರಿಂದ 10 ರೀತಿಯ ನೈವೇದ್ಯಗಳ ಅವಶ್ಯಕತೆ ಇಲ್ಲ. ದೇವಿಗೆ ಹಾಲಿನಿಂದ ಮಾಡಿದ ಸಿಹಿ ಪಾಯಸ, ಪರಮಾನ್ನದ ಜೊತೆಗೆ ಕಜ್ಜಾಯವನ್ನು ನೈವೇದ್ಯವಾಗಿ ಇಡಬಹುದು. ಇದರ ಜೊತೆಗೆ ಮನೆ ಮಂದಿಗೆ ಬೇಕಾದ ಅಡುಗೆಗಳನ್ನು ಮಾಡಿಕೊಳ್ಳಬಹುದು. ವರಮಹಾಲಕ್ಷ್ಮಿ ವ್ರತವನ್ನು ಮಾರ್ಕೆಟ್ಗಳಲ್ಲಿ ಸಿಗುವ ರೆಡಿಮೇಡ್ ಲಕ್ಷ್ಮಿಯನ್ನು ತಂದು ಕೂರಿಸಿ ಪೂಜಿಸಿದರೆ ಯಾವ ಪ್ರಯೋಜನವೂ ಇಲ್ಲ. ಇತ್ತೀಚಿನ ವರ್ಷಗಳಲ್ಲಿ ನೀವೇ ನೋಡಿರುತ್ತೀರಿ, ವಿವಿಧ ರೀತಿಯ ವರಮಹಾಲಕ್ಷ್ಮಿ ದೇವಿಯನ್ನು ರಸ್ತೆ ಬದಿಯಲ್ಲಿ ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಿರುತ್ತಾರೆ. ಕೆಲವು ಮೂರ್ತಿಗಳಿಗೆ ಈಗಾಗಲೇ ಬಟ್ಟೆಗಳನ್ನು ಸಹ ಉಡಿಸಿ ಮಾರಾಟ ಮಾಡುತ್ತಾರೆ. ಆ ಬಟ್ಟೆಗಳು ಮಡಿ ಇದೆಯಾ? ಯಾರ್ಯಾರು ಮುಟ್ಟಿ ನಿಮ್ಮ ಮನೆಗೆ ಬರುತ್ತದೆ? ಒಮ್ಮೆ ಯೋಚಿಸಿ. ಆದ್ದರಿಂದ ನೀವೇ ನಿಮ್ಮ ಕೈನಿಂದ ಸುಂದರವಾಗಿ ಒಂದು ಕಳಸ ಇಟ್ಟು ದೇವಿ ಪೂಜೆ ಮಾಡಿ ಭಕ್ತಿಯಿಂದ ವ್ರತ ಮಾಡಿ. ಪೂಜೆಯ ಫಲ ಪಡೆಯುವುದಷ್ಟೇ ಮುಖ್ಯ ಎಂಬುದನ್ನು ಮರೆಯಬೇಡಿ. ಕಳಸಕ್ಕೆ ಮುಖವಾಡ ಹಾಕಿಯೇ ಪೂಜಿಸಬೇಕೆಂಬ ನಿಯಮವಿಲ್ಲ. ಆದ್ದರಿಂದ ಕೇವಲ ಕಳಸ ಇಟ್ಟು ವರಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿ ವರಗಳನ್ನು ಕೇಳಿದರೆ ಸಾಕು. ನಂಬಿದವರ ಕೈಬಿಡದ ಮನೆಯ ಏಳಿಗೆ ಮಾಡುವ ಮಹಾಲಕ್ಷ್ಮಿ ಇಡೀ ಮನೆಗೆ ಹರಸಿ ರಕ್ಷಿಸುತ್ತಾಳೆ. ವರಮಹಾಲಕ್ಷ್ಮಿ ವ್ರತಕ್ಕಾಗಿ ದೇವಿಗೆ ತಂದ ಸೀರೆಯನ್ನು ನೀವು ಮೈ ಮೇಲೆ ಹಾಕಿ ನೋಡಬಾರದು. ಕಳಸಕ್ಕೆ ಇಡುವ ತೆಂಗಿನಕಾಯಿಗೆ ಮುಖವಾಡ ಹಾಕಿಯೇ ವ್ರತ ಮಾಡಬೇಕೆಂದು ಶಾಸ್ತ್ರ ಹೇಳಿಲ್ಲ. ಆದ್ದರಿಂದ ಕಳಸ ಇಟ್ಟು ಪೂಜೆ ಮಾಡಿದರೂ ವ್ರತದ ಫಲ ಸಂಪೂರ್ಣವಾಗಿ ಸಿಗುತ್ತದೆ. ವರಮಹಾಲಕ್ಷ್ಮಿ ವ್ರತದಲ್ಲಿ ಆದಷ್ಟು ಫೋನಿನ ಬಳಕೆ ಕಡಿಮೆ ಮಾಡಿ. ನೀವು ಮಾಡಿರುವ ಅಲಂಕಾರ ದೇವಿ ಪೂಜೆಯಲ್ಲಿ ಭಕ್ತಿಗಿಂತ ಹೆಚ್ಚಾಗಿ ಫೋಟೋಗಳೇ ತುಂಬಿರುತ್ತವೆ. ದೇವಿಯ ಮೇಲೆ ಏಕಾಗ್ರತೆ ಇರಬೇಕು ಹೊರತು ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಮನೆಯ ಲಕ್ಷ್ಮಿಯನ್ನು ಪೋಸ್ಟ್ ಮಾಡಿ ಪೈಪೋಟಿ ಮಾಡುವುದರಲ್ಲಿ ಅಲ್ಲ. ಮಹಾಲಕ್ಷ್ಮಿ ದೇವಿಗೆ ಪೈಪೋಟಿ ಎಂದರೆ ಇಷ್ಟವಾಗುವುದಿಲ್ಲ. ಕಳಸಕ್ಕೆ ತಾಳಿ ಹಾಕಬೇಕೆಂದು ನಕಲಿ ತಾಳಿ ಹಾಕಬೇಡಿ. ಬದಲಿಗೆ ಅರಿಶಿಣದ ಕೊಂಬನ್ನು ಕಟ್ಟಿ ದೇವಿಯನ್ನು ಯಾವುದೇ ಕಾರಣಕ್ಕೂ ಕಬ್ಬಿಣದ ಟಿಪಾಯ್ ಮೇಲೆ ಕೂರಿಸಬೇಡಿ. ಆದಷ್ಟು ಮರದ ಟೇಬಲ್ ಮೇಲೆ ವರಮಹಾಲಕ್ಷ್ಮಿಯನ್ನು ಕೂರಿಸಿ. ಪ್ಲಾಸ್ಟಿಕ್ ಹೂಗಳು, ಬಣ್ಣ ಬಣ್ಣದ ಲೈಟ್ಗಳನ್ನು ಲಕ್ಷ್ಮಿಯ ಮೇಲೆ ಹಾಕಬೇಡಿ. ಭಕ್ತಿಯಿಂದ ಅಲ್ಪ ಪ್ರಮಾಣದ ಪುಷ್ಪಗಳಿಂದ ದೇವಿ ಪೂಜೆ ಮಾಡಿದರೂ ತೊಂದರೆ ಇಲ್ಲ. ನಾಳೆ ಮನೆಯಲ್ಲಿ ಆಹಾರವನ್ನು ವ್ಯರ್ಥ ಮಾಡಬೇಡಿ. ಯಾರಾದರೂ ಹಸಿವು ಎಂದು ಬಂದರೆ ಕೈಲಾದ ಸಹಾಯ ಅಥವಾ ಅನ್ನದಾನ ಮಾಡಿ. ಕಳಸಕ್ಕೆ ಇಡುವ ತೆಂಗಿನಕಾಯಿ ಚೆನ್ನಾಗಿದ್ಯಾ ಎಂದು ಮೊದಲೇ ನೋಡಿಕೊಳ್ಳಿ. ಒಂದು ಸಲ ಕಳಸ ಕೂರಿಸಿ ಅಲಂಕಾರ ಮಾಡಿ ಪೂಜೆ ಮಾಡಿದ ಮೇಲೆ ಪದೇ ಪದೇ ಕಳಸ ಮುಟ್ಟಬಾರದು. ಮಕ್ಕಳು ಮನೆಯಲ್ಲಿದ್ದರೆ ಕಳಸದ ಬಳಿ ಹೋಗದಂತೆ ನೋಡಿಕೊಳ್ಳಬೇಕು. ನಮ್ಮ ಮನಸ್ಸು ಒಪ್ಪೋದಿಲ್ಲ. ಕಳಸಕ್ಕೆ ಒಡವೆಗಳಿಂದ ಅಲಂಕಾರ ಮಾಡಲೇಬೇಕು ಎಂದರೆ ನೀವು ಬಳಸುವ ಬಂಗಾರದ ಒಡವೆಗಳನ್ನು ಮೊದಲು ಹಾಲಿನಲ್ಲಿ ನಂತರ ನೀರಿನಲ್ಲಿ ತೊಳೆದು ದೇವಿಗೆ ಅಲಂಕಾರಕ್ಕೆ ಬಳಸಬಹುದು. ದೇವಿ ಕೂರಿಸುವ ಜಾಗವನ್ನು ಹಿಂದಿನ ದಿನ ರಾತ್ರಿಯೇ ಅಲಂಕಾರ ಮಾಡಬಹುದು. ಆದರೆ ಕಳಸವನ್ನು ಹಬ್ಬದ ದಿನವೇ ಇಡಬೇಕು. ಕಳಸಕ್ಕೆ ಕೊಳೆತ ಹಾಳಾಗುವ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಹಾಕಬಾರದು. ನಿಂಬೆ ಹಣ್ಣನ್ನು ಕಳಸದ ಒಳಗೆ ಹಾಕಬೇಡಿ. ಮನೆಯ ಮುಖ್ಯ ದ್ವಾರದ ನೇರಕ್ಕೆ ವರಮಹಾಲಕ್ಷ್ಮಿಯನ್ನು ಕೂರಿಸಬೇಡಿ. ಬದಲಾಗಿ ಸ್ವಲ್ಪ ಪಕ್ಕಕ್ಕೆ ಕೂರಿಸಿ. ಯಾರಾದರೂ ಮನೆ ಒಳಗೆ ಬರುತ್ತಿದ್ದಂತೆಯೇ ದೇವಿ ಕಾಣ
ಕಾಣಬಾರದು. ಈ ದಿನ ಹಾಲನ್ನು ಚೆಲ್ಲಬಾರದು. ವರಮಹಾಲಕ್ಷ್ಮಿ ವ್ರತದಲ್ಲಿ ಬಾಳೆ ಎಲೆ, ವಿಳೆದೆಲೆ, ಬಿಲ್ಪತ್ರೆ ಜೊತೆಗೆ ಮುತ್ತುಗದ ಎಲೆಯೂ ಕೂಡ ಇರಲೇಬೇಕು. ಈ ಎಲೆಗಳೆಲ್ಲ ಮಹಾಲಕ್ಷ್ಮಿ ದೇವಿಗೆ ತುಂಬಾ ಪ್ರೀತಿ. ಮನೆಗೆ ಈ ದಿನ ಯಾರೇ ಬಂದರೂ ತಾಂಬೂಲ, ಅರಿಶಿಣ, ಕುಂಕುಮ ಕೊಟ್ಟು ಕಳುಹಿಸಬೇಕು. ಗರ್ಭಿಣಿ ಸ್ತ್ರೀಯರು ಅರಿಶಿಣ ಕುಂಕುಮಕ್ಕೆ ಬಂದಾಗ ಅವರಿಗೆ 2 ತಾಂಬೂಲ, 2 ರವಿಕೆ ಪೀಸ್ ಕೊಡಬೇಕು. ವಿಧವೆಯರು ಅರಿಶಿಣ ಕುಂಕುಮಕ್ಕೆ ಬಂದಾಗ ಅವಮಾನಿಸಬಾರದು. ಅವರಿಗೂ ಅರಿಶಿಣ ಕುಂಕುಮವನ್ನು ಒಂದು ಪೊಟ್ಟಣಕ್ಕೆ ಕಟ್ಟಿ ಕೊಡಬೇಕು. ವರಮಹಾಲಕ್ಷ್ಮಿ ದೇವಿಯ ಕಳಸ ವಿಸರ್ಜನೆ ಸಮಯದಲ್ಲಿ ಈ ತಪ್ಪನ್ನು ಕೂಡ ಮಾಡಬೇಡಿ. ಎಷ್ಟೋ ಜನ ಕಳಸ ವಿಸರ್ಜನೆಯನ್ನು ಮಧ್ಯಾಹ್ನ ಸಮಯದಲ್ಲಿ ಮಾಡುತ್ತಾರೆ. ಹೀಗೆ ಮಾಡಬಾರದು. ತಂಪು ಸಮಯ ಅಂದರೆ ಸಂಜೆ ಸಮಯದಲ್ಲೇ ಕಳಸ ವಿಸರ್ಜನೆ ಮಾಡಬೇಕು. ಕಳಸಕ್ಕೆ ನೀರು ಹಾಕುವುದಾದರೆ ಗೋಡಂಬಿ, ಬಾದಾಮಿ, ಲವಂಗವನ್ನು ಹಾಕಬಾರದು. ನೀರಿನ ಕಳಸಕ್ಕೆ ಅಕ್ಷತೆಯನ್ನು ಕೂಡ ಹಾಕಬಾರದು ಎಂದು ಪಂಡಿತರು ಹೇಳುತ್ತಾರೆ. ವ್ರತ ಮುಗಿದ ಮೇಲೆ ಕಳಸದ ನೀರನ್ನು ಮನೆ ಮಂದಿಗೆಲ್ಲ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳಿ. ಉಳಿದ ನೀರನ್ನು ಕೂಡ ಮನೆಯ ಎಲ್ಲಾ ಗೋಡೆಗಳಿಗೂ ಸ್ವಲ್ಪ ಪ್ರೋಕ್ಷಣೆ ಮಾಡಬೇಕು. ವರಮಹಾಲಕ್ಷ್ಮಿ ವ್ರತದಲ್ಲಿ ನೀಲಿ ಹಾಗೂ ಕಪ್ಪು ಬಣ್ಣದ ಬಳೆಗಳನ್ನು ಇಡಬಾರದು. ಮನೆಗೆ ಬಂದ ಮುತ್ತೈದೆಯರಿಗೂ ಈ ಬಣ್ಣದ ಬಳೆಗಳನ್ನು ಕೊಡಬಾರದು. ಬದಲಿಗೆ ಹಸಿರು ಹಾಗೂ ಕೆಂಪು ಬಣ್ಣದ ಗಾಜಿನ ಬಳೆಗಳನ್ನು ನೀಡಿ ವ್ರತ ಮಾಡಬೇಕು ಎಂದು ಸಾಲವನ್ನು ಮಾಡಬಾರದು. ಕಷ್ಟಪಟ್ಟು ವ್ರತವನ್ನು ಮಾಡಬೇಡಿ. ಇಷ್ಟಪಟ್ಟು ವ್ರತವನ್ನು ಮಾಡಿ. ನಿಮ್ಮ ಬಳಿ ವ್ರತಕ್ಕೆ ಬೇಕಾಗುವಷ್ಟು ಹಣವಿಲ್ಲವೆಂದರೆ ಸರಳವಾಗಿ ದೇವಿಯ ಪೂಜೆ ಮಾಡಿ. ವರಮಹಾಲಕ್ಷ್ಮಿ ವ್ರತದ ದಿನ ಯಾರಿಗಾದರೂ ಹಾಲನ್ನು ದಾನವಾಗಿ ನೀಡಬೇಕು. ಇದರಿಂದ ಮಹಾಲಕ್ಷ್ಮಿ ಕೃಪೆಯಿಂದ ಸಕಲ ಸಂಪದಗಳು ಲಭಿಸುತ್ತದೆ. ಪೂಜೆಯನ್ನು ಗಾಬರಿಯಿಂದ ಸಮಯ ನೋಡುತ್ತಾ ಮಾಡಬಾರದು. ತಾಳ್ಮೆಯಿಂದ, ಭಕ್ತಿಯಿಂದ ದೇವಿ ನೋಡುತ್ತಾ ಪೂಜೆ ಮಾಡಿ. ವರಮಹಾಲಕ್ಷ್ಮಿ ಇದು ಕೇವಲ ಹೆಂಗಸರ ಹಬ್ಬ ಅಂದುಕೊಳ್ಳಬೇಡಿ. ಮನೆಯ ಯಜಮಾನ ಅಥವಾ ನಿಮ್ಮ ಪತಿಯನ್ನು ಕೂಡ ಪೂಜೆಯಲ್ಲಿ ಕೂರಿಸಿ ಅವರ ಕೈನಲ್ಲೂ ಮಹಾಲಕ್ಷ್ಮಿ ದೇವಿಗೆ ಪೂಜೆ ಮಾಡಿಸಿ. ಈ ದಿನ ಸ್ನಾನದ ನೀರಿಗೆ 3 ಹನಿ ಹಾಲನ್ನು ಬೆರೆಸಿ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು. ಸ್ನಾನದ ನೀರಿಗೆ ಅರಿಶಿಣ ಬೆರೆಸಿ ಸ್ನಾನ ಮಾಡಿದರೂ ಕೂಡ ಲಕ್ಷ್ಮಿ ಕೃಪೆ ಪ್ರಾಪ್ತಿಯಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವರಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಎಂದು ಬರೆದು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.